ರೈಲ್ವೆ ಟಿಕೆಟ್ ದರ ಹೆಚ್ಚಳ ಖಂಡಿಸಿ ಧಾರವಾಡದ ರೈಲು ನಿಲ್ದಾಣದ ಎದುರು ಪ್ರೊಟೆಸ್ಟ್. ಧಾರವಾಡದಲ್ಲಿ ಕೇಂದ್ರ ಸರ್ಕಾರ ಇಂದಿನಿಂದ ಜಾರಿಗೆ ಬರುವಂತೆ ಸಾಮಾನ್ಯ ವರ್ಗದಿಂದ ಎಸಿ ವರ್ಗದವರೆಗಿನ ಎಲ್ಲ ಶ್ರೇಣಿಗಳ ರೈಲು ಪ್ರಯಾಣ ದರವನ್ನು ಏಕಪಕ್ಷೀಯವಾಗಿ ಮತ್ತು ಅನಿಯಂತ್ರಿತವಾಗಿ ಹೆಚ್ಚಳ ಮಾಡಿದೆ ಎಂದು ಆರೋಪಿಸಿ ಧಾರವಾಡದಲ್ಲಿ ಎಸ್ಐಯುಸಿಐ ಸಂಘಟನೆ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಗರದ ರೈಲ್ವೆ ನಿಲ್ದಾಣದ ಎದುರು ಎಸ್ಯುಸಿಐ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ರು. ಕೂಡಲೇ ಕೇಂದ್ರ ಸರ್ಕಾರ ರೈಲ್ವೆ ಟಿಕೆಟ್ ದರವನ್ನು ಕಡಿಮೆ ಮಾಡಬೇಕು, ರೈಲು ಸುರಕ್ಷತೆ ಮತ್ತು ಸಮಯ ಪಾಲನೆಗೆ ಅಗತ್ಯ ಕ್ರಮ ಕೈಗೊಂಡು ಅಪಘಾತಗಳನ್ನು ತಡೆಗಟ್ಟಬೇಕು, ಸಾಮಾನ್ಯ ಹಾಗೂ ಸ್ಲೀಪರ್ ಕೋಚ್ ಬೋಗಿಗಳನ್ನು ಹೆಚ್ಚಿಸಬೇಕು, ರೈಲುಗಳಲ್ಲಿ ಶೌಚಾಲಯಗಳ ನೈರ್ಮಲ್ಯ ಮತ್ತು ಪ್ಲಾಟ್ಫಾರ್ಮ್ಗಳ ಸ್ವಚ್ಛತೆ, ಪ್ರಯಾಣಿಕರ ವಿಶ್ರಾಂತಿ ಕೊಠಡಿಗಳ ನೈರ್ಮಲ್ಯ ಕಾಪಾಡಬೇಕು, ಹುಬ್ಬಳ್ಳಿ ಬೆಂಗಳೂರು ಸಾಮಾನ್ಯ ಪ್ಯಾಸೆಂಜರ್ ರೈಲನ್ನು ಪುನರಾರಂಭಿಸಬೇಕು, ರೈಲು ವಲಯವನ್ನು ಸಮರ್ಥವಾಗಿ ನಿರ್ವಹಿಸಲು ಅತ್ಯಗತ್ಯವಾದ ಸಿಬ್ಬಂದಿ ನೇಮಕ ಮಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಎನ್ಕೆಎಸ್ ಟಿವಿ 4 ಧಾರವಾಡ. ಪ್ರತಿನಿತ್ಯ 2014 150 ರೂಪಾಯಿ ಲೀಟರ್ ಚಲೋ ಎಣ್ಣೆ ಬೇಕಂದ್ರೆ, ಚಲೋ ಸಂಘ ಎಣ್ಣೆ ಬೇಕಂದ್ರೆ ನಾವು ರೈತರು ಬೆಳಿತಾರ. ಇವತ್ತು ಅಕ್ಕಿ, ಗೋಧಿ, ಉಳ್ಳಾಗಡ್ಡಿ, ಕಾಯಿಪಲ್ಯ ಯಾರು ಬೆಳಿತಾರ ಬೆಳೆದ ಸಮಾಜಕ್ಕೆ ಅನ್ನ ಬೆಂಬಲ ಬೆಲೆ ಇಲ್ಲ. ಇವತ್ತು ಅವರಿಗೆ ಚಲೋ ರೇಟ್ ಇಲ್ಲ. ಉದ್ಯೋಗದ ವಿಚಾರ ಕೇಂದ್ರ ಸರ್ಕಾರದ ಇಲಾಖೆ ಒಳಗಡೆ ಇವರು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಹಗಲುಗನಸು ಗಂಡಿಸಿದ ಎಲ್ಲ ಯುವಕರನ್ನ 11ನೇ ವರ್ಷ ಕೇಂದ್ರ ಸರ್ಕಾರ 22 ಕೋಟಿ ಅಲ್ರಿ, ಬರೀ 20 ಲಕ್ಷ ಉದ್ಯೋಗದ ನೇಮಕಾತಿ ಆಗಿಲ್ಲ. ಇಂದಿನಿಂದ ಪೊಲೀಸರ ಇಲಾಖೆಗೆ ಎಲ್ಲರಿಗೂ ಗೊತ್ತಾಯ್ತು. ಎಷ್ಟೋ ಹುಡುಗರು ಚಲೋ ಡಿಗ್ರಿ ಮುಗಿಸಾರ ಒಂದ್ ಅಳವಿನಲ್ಲಿ ಬದುಕ್ತಾ ಇದ್ದಾರೆ. ಯಾವ 2 ಕೋಟಿ ಉದ್ಯೋಗದ ಕನಸು ಕಾಣ್ತೀವಿ, ಇವತ್ತ ಯುವಕರಿಗೆ ಭರವಸೆ ಬೆಳಕಾಗ್ತಾ ಇಲ್ಲ. ಅವ್ರ ಬದುಕಿನ್ನು ಕೂಡ ಸ್ಮಶಾನ ಕೊಟ್ಟಿದೆ. ಇನ್ನೊಂದು ಕೆಲ ಹೆಣ್ಣು ಮಕ್ಕಳ ಭದ್ರತೆ, ಸಮಾಜದಲ್ಲಿ ಬಡ ಜನರ ಪರಿಸ್ಥಿತಿ ಏನಾಗಿದೆ, ಯಾವ ಹಗಲುಗನಸು ಕಾಣಿಸಿದೆ ಅವರಿಗೆ.